ನಮಸ್ತೆ ಸ್ನೇಹಿತರೆ, ಇವತ್ತಿನ ದಿನ ಪರಶಾಂಪುರ ಹೋಬಳಿಯಲ್ಲಿ ಶ್ರೀ ಕೊಲ್ಲಾಪುರದಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಡೆದಂತಹ ಒಂದು ಸಿಡಿ ಮರದ ಒಂದು ಉತ್ಸವದ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ತಮ್ಮ ಗ್ರಾಮಗಳಲ್ಲಿ ತಮ್ಮ ಊರುಗಳಲ್ಲಿ ಈ ರೀತಿಯಾಗಿ ಈಗಲೂ ಸಹಿತ ಸಿಡಿ ಮರದ ಉತ್ಸವ ನಡೀತಿರೋರು ಕಾಮೆಂಟ್ ಮಾಡುವ ಮುಖಾಂತರ ತಮ್ಮ ವಿಳಾಸವನ್ನು ತಿಳಿಸಬೇಕಾಗಿ ಮೂಲಕ ಕೋರ್ತಾ ಇದ್ದೇನೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಉತ್ತಮವಾದಂತಹ ಜಾತ್ರಾ ಸಂದರ್ಭದಲ್ಲಿ ಸುಮಾರು 1 ವಾರಗಳ ಕಾಲ ನಡೆಯುವಂತಹ ಶ್ರೀ ಕೊಲ್ಲಾಪುರದಮ್ಮ ದೇವಿಯ ಜಾತ್ರೆ ಪರಶಾಂಪುರದಲ್ಲಿ ನಡೆಯುವಂತಹ ಜಾತ್ರೆಯಾಗಿದೆ ಸ್ನೇಹಿತರೆ. ಈ ಒಂದು ಉತ್ಸವದಲ್ಲಿ ಕೊಲ್ಲಾಪುರದಮ್ಮನ ಜಾತ್ರೆಯಲ್ಲಿ ಮೊದಲನೇ ದಿನ ಚೌಡಮ್ಮ ದೇವಿಗೆ ಗುಗ್ಗರಿ ಉತ್ಸವ ಹಾಗೂ ಕೊಲ್ಲಾಪುರದಮ್ಮನ ಮೆರವಣಿಗೆ ಹಾಗೂ ಈ ಒಂದು ಕೊಲ್ಲಾಪುರದಮ್ಮನ 4ನೇ ವರ್ಷದ ತೇರು ಎಳೆಯುವಂತಹ ಒಂದು ಉತ್ಸವ ಹಾಗೂ ಸಿಡಿಮರ ಕಾರ್ಯಕ್ರಮಗಳು ಈ ಒಂದು ಪರಶಾಂಪುರ ಗ್ರಾಮದಲ್ಲಿ ಗ್ರಾಮ ದೇವತೆಯಾದಂತಹ ಶ್ರೀ ಕೊಲ್ಲಾಪುರದಮ್ಮಗೆ ನಡೆಯುವಂತಹ ಜಾತ್ರಾ ಮಹೋತ್ಸವ, ಆ ಒಂದು ಕ್ಷಣಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಆ ಒಂದು ಉತ್ತಮವಾದಂತಹ ಉತ್ಸವಗಳನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ. ಈ ಒಂದು ಸಿಡಿಯಲ್ಲಿ 2 ವಿಧಗಳನ್ನು ನಾವು ನೋಡುವುದಾದರೆ ಬೆನ್ನು ಸಿಡಿ ಹಾಗೂ ಬಟ್ಟೆ ಸಿಡಿ. ಬೆನ್ನು ಸಿಡಿ ಎಂದರೆ ಕಬ್ಬಿಣದ ರಾಡಿನಿಂದ ಕೊಕ್ಕಿಗಳನ್ನು ಮಾಡಿಕೊಂಡು ಆ ಒಂದು ಬೆನ್ನಿನ ನರಗಳಿಗೆ ಈ ಕೊಂಡಿಗಳನ್ನು ಸಿಕ್ಕಿಸಿಕೊಂಡು ನಡೆಯುವಂತಹ ಸಿಡಿಯನ್ನು ಬೆನ್ನು ಸಿಡಿ ಎಂದು ಕರೆಯುತ್ತಾರೆ. ಬಟ್ಟೆ ಸಿಡಿ ಎಂದರೆ ಈ ಒಂದು ಬಟ್ಟೆಯಿಂದ ಕಟ್ಟಿಕೊಂಡು ನಡೆಯುವಂತಹ ಸಿಡಿಮಾರಕ್ಕೆ ಬಟ್ಟೆ ಸಿಡಿ ಎಂದು ಕರೆಯುತ್ತಾರೆ ಸ್ನೇಹಿತರೆ. ನಾವು ಬೆನ್ನು ಸಿಡಿಯನ್ನು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಗುನ್ನಗೆರೆಯಲ್ಲಿ ನಡೆಯುವಂತಹ ಒಂದು ಉತ್ಸವದಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಚಳ್ಳಕೆರೆ ಅಮ್ಮನ ದೇವಸ್ಥಾನದಲ್ಲಿ ಚಳ್ಳಕೆರೆಯಮ್ಮನ ದೇವಸ್ಥಾನದಲ್ಲಿ ನಡೆಯುವಂತಹ ಒಂದು ಸಿಡಿ ಬಟ್ಟೆ ಸಿಡಿ ಎಂದು ತಿಳಿಸ್ಬೋದು ಸ್ನೇಹಿತರೆ. ಹಾಗೂ ನೀವು ನೋಡಿರುವಂತಹ ಸಿಡಿ ಉತ್ಸವಗಳನ್ನು ನಮ್ಮ ಹತ್ರ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಸ್ನೇಹಿತರೆ. ಈ ಒಂದು ಸಿಡಿ ಮರದಲ್ಲಿ 2 ಉತ್ತಮವಾದಂತಹ ಸಿಡಿ ಮರ ಎಂದು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಪರಶಾಂಪುರದಲ್ಲಿ ಶ್ರೀ ಕೊಲ್ಲಾಪುರದಮ್ಮ ಜಾತ್ರೆಯಲ್ಲಿ ನಡೀತಿರುವಂತಹ ಸಿಡಿ ಮರ್ಗನ ನೋಡ್ಕೊಂಬರೋಣ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ಪಂಜಿನ ಬಗ್ಗೆ ಒಂದು ಚಿಕ್ಕ ಮಾಹಿತಿ ನೀಡುವುದಾದರೆ, ಈ ಒಂದು ಇಂದಿನ ಕಾಲದಲ್ಲಿ ದೇವರುಗಳ ಉತ್ಸವ ಮೂರ್ತಿಗಳಿಗೆ ರಾತ್ರಿಯ ಸಮಯದಲ್ಲಿ ಕತ್ತಲಾದಂಥ ಸಂದರ್ಭದಲ್ಲಿ ಈ ಒಂದು ಕಟ್ಟಿಗೆಗೆ ಬಟ್ಟೆಯನ್ನು ಕಟ್ಟಿ ಆ ಒಂದು ಬಟ್ಟೆಗೆ ಹರಳೆಣ್ಣೆಯನ್ನು ಹಾಕಿ ಆ ಒಂದು ಬಟ್ಟೆಗೆ ಬೆಂಕಿಯನ್ನಿಚ್ಚಿ ಹೋಗುವಂತಹ ದೇವರ ಒಂದು ಉತ್ಸವಕ್ಕೆ ಬೆಳಕಿಗಾಗಿ ಉಪಯೋಗಿಸಿದಂತಹ ಒಂದು ಪಂಜಾಗಿದೆ. ಆ ಒಂದು ಪಂಜಿನಲ್ಲಿ ಈಗಲೂ ಸಹಿತ ದೇವರ ಉತ್ಸವ ಮೂರ್ತಿಗಳನ್ನು ಮೆರವಣಿಗೆಯ ಸಂದರ್ಭದಲ್ಲಿ ಈ ಒಂದು ಪಂಜುಗಳನ್ನು ಉಪಯೋಗಿಸುವಂತಹ ರೂಢಿ ಸಂಪ್ರದಾಯ ಈಗಲೂ ನಡೀತಾ ಬಂದಿದೆ ಸ್ನೇಹಿತರೆ.
ಸ್ನೇಹಿತರೆ, ಈ ಒಂದು ಸಿಡಿಮರ ಹತ್ತುವಂತಹ ಒಂದು ಭಕ್ತಾದಿಗಳು ಕೆಲವೊಂದು ಅವರಿಗೆ ಮಾತ್ರ ಸೀಮಿತ ಎಂದು ಈ ಮೂಲಕ ತಿಳಿಸ್ಬೋದು. ಸ್ನೇಹಿತರೆ, ಈ ಒಂದು ಸಿಡಿಮರ ಹತ್ತುವಂತಹವರು ಶ್ರದ್ಧಾ ಭಕ್ತಿಯಿಂದ ಮಡಿ ಸ್ನಾನ ಮಾಡಿಕೊಂಡು ಒಂದತ್ತಿನಿಂದ ಪೂಜಾ ವಿಧಿವಿಧಾನಗಳನ್ನು ರೂಢಿ ಸಂಪ್ರದಾಯದಂತೆ ಕಟ್ಟುನಿಟ್ಟಾಗಿ ಕೊಲ್ಲಾಪುರದಮ್ಮನ ಒಂದು ಭಕ್ತಿಪೂರ್ವಕವಾಗಿ ಈ ಒಂದು ಸಿಡಿಮರಕ್ಕೆ ಆಯ್ಕೆಯಾದಂತಹವರು ತುಂಬ ಅಚ್ಚುಕಟ್ಟಾಗಿ ಈ ಒಂದು ಮೈಯಿಗೆ ಅರಿಶಿಣವನ್ನು ಬೆಳೆದುಕೊಂಡು ಹೊಸ ಬಿಳಿ ವಸ್ತ್ರವನ್ನು ಧರಿಸಿಕೊಂಡು ಬಂದು ಈ ಒಂದು ಸಿಡಿಮರ ಹತ್ತುವಂತಹ ಸಂದರ್ಭನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಬನ್ನಿ, ತಡ ಮಾಡೋದನ್ನಕ್ಕೆ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ಸಿಡಿಮರ ಹತ್ತುವಂತಹ ಒಂದು ಪದ್ಧತಿನ ನೀವು ನೋಡುವುದಾದರೆ, ಈ ಒಂದು ಮರದ ದಿನ್ನೆಗೆ ಆ ಒಂದು ಭಕ್ತರನ್ನು ಬಂದಂಥವರನ್ನು ಸಿಡಿ ಮರಕ್ಕೆ ಹಾಕಿಯಾದಂಥರನ್ನು ಬಟ್ಟೆಯಿಂದ ಬಿಗಿಯಾಗಿ ಕಟ್ಟುವಂತಹ ಸಂದರ್ಭ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಸೊ ಇಷ್ಟು ಹತ್ತಿರದಲ್ಲಿ ನಾವು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇದ್ದೇವೆ. ಆ ಒಂದು ವೀಕ್ಷಣೆ ನಮ್ಮ ಸ್ನೇಹಿತರಿಗೆ ಹಾಗೂ ನಮ್ಮ ಯೂಟ್ಯೂಬ್ ಚಾನಲಿನ ಸಬ್ಸ್ಕ್ರೈಬರ್ಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದರ ಒಂದು ಅನುಭವ ಇರೋರು ನಮ್ಮ ಹತ್ರ ಕಾಮೆಂಟ್ ಮಾಡುವ ಮುಖಾಂತರ ಚರ್ಚೆ ಮಾಡ್ಬೋದು ಸ್ನೇಹಿತರೆ. ಏಕೆಂದರೆ ಈ ಥರ ಕಟ್ಟುವುದು ಅಷ್ಟು ಸುಲಭವಾದ ಮಾತಲ್ಲ. ಏಕೆಂದರೆ ಒಂದು ಸ್ವಲ್ಪ ಲೂಸ್ ಆದರೂ ಸಹಿತ ಆ ಒಂದು ಭಕ್ತಾದಿಗಳು ಕೆಳಗಡೆ ಬೀಳುವಂತಹ ಒಂದು ಸಂದರ್ಭ. ಹಾಗಾಗಿ ಸುಮಾರು 5ರಿಂದ 10 ಬಟ್ಟೆಗಳಿಂದ ಕಟ್ಟುವಂತಹ ಒಂದು ಬಿಗಿಯಾಗಿ ಕಟ್ಟುವಂಥವರು ಮಾತ್ರ ಈ ಒಂದು ಮರದ ದಿನ್ನೆಗೆ ಆ ಒಂದು ಭಕ್ತರನ್ನು ಕಟ್ಟುವಂತಹ ಸಂದರ್ಭ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಕಣ್ತುಂಬಿಕೊಳ್ಳಿ ಸ್ನೇಹಿತರೆ. Very good. दूर है
Perfect.
ಸ್ನೇಹಿತರೆ, ಸಿಡಿಮರ ಹತ್ತಿದಂತಹ ಭಕ್ತಾದಿಗಳನ್ನು ಈ ಒಂದು ಸಾರ್ವಜನಿಕರು ಕುಣಿದು ಕುಪ್ಪಳಿಸಿ ಅವರಿಗೆ ಒಂದು ಬೀಳ್ಕೊಡುಗೆ ಕೊಡುವಂತಹ ಸಂದರ್ಭ. ಸೊ ಈ ಒಂದು ಸಿಡಿಮರ ನಡೆದಂತಹ ಒಂದು ಅತ್ಯುತ್ತಮವಾದಂತಹ ವಿಡಿಯೋ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ನೀವು ಕೊಡುವಂತಹ ಕಾಮೆಂಟು, ಲೈಕು ನಾವು ಮುಂದಿನ ವಿಡಿಯೋ ಮಾಡಲು ಒಂದು ತುಂಬ ಸಹಕಾರಿಯಾಗುತ್ತದೆ. ನೋಡ್ತಾ ಇರ್ಬೋದು, ಈ ಒಂದು ಸಾರ್ವಜನಿಕರು ಆ ಒಂದು ಸಿಡಿಮರ ಹತ್ತಿದಂತಹ ಭಕ್ತರನ್ನು ಕುಣಿದು ಮೆರವಣಿಗೆ ಮುಖಾಂತರ ಬೀಳ್ಕೊಡುಗೆ ಕೊಡುವಂತಹ ಸಂದರ್ಭನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ. ಆ ಒಂದು ಸುಂದರ ಕ್ಷಣಗಳನ್ನು ನೋಡಿ ಕಣ್ತುಂಬಿಕೊಳ್ಳಿ ಸ್ನೇಹಿತರೆ.